ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ನಿನ್ನೆ ಎಪಿಸೋಡ್ ಕಂಪ್ಲೀಟಾಗಿ ರಿವ್ಯೂ ಮಾಡ್ಕೊಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನಿನ್ನೆ ಎಪಿಸೋಡ್ ಬಗ್ಗೆ ನಿಮಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ. ನೀವು ಯಾವ ಟೀಮಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, MMTVಗ ಇಲ್ಲ DD TV ಅಂತ ಕಮೆಂಟ್ ಮಾಡೋದು ತಿಳಿಸೋದನ್ನ ಮರಿಬೇಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಮಾಡ್ಕೋಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ರಿವ್ಯೂ ಮಾಡ್ಕೊಬರೋಣ ನೆನ್ನೆ ಎಪಿಸೋಡು. ಸೊ ಗೈಸ್, ನೆನ್ನೆ ಎಪಿಸೋಡು ಸ್ಟಾರ್ಟ್ ಆಗಿದ್ದು ಬಂದು ಒಂದು ಒಳ್ಳೆ ನವಿಲಿಂದ ಶಾರ್ಟ್ ತೆಗೆದ್ರು ಆಚೆಗಡೆಯಿಂದ. ನಾನು ಎಲ್ಲೋ ಹೋಗಿ ಕಾಡಿಗೆ ಹೋಗ್ಬಿಟ್ಟವ್ರೆ ಅಂದ್ಕೊಂಡೆ. ಆಚೆಗಡೆ ಇರೋದ್ರಲ್ಲೇ ತಗೊಂಡು ತೋರಿಸ್ತಾರೆ ನವಿಲ್ನ. ಆಮೇಲೆ ನೆಕ್ಸ್ಟ್ ಬೆಳಗ್ಗೆ ಸಾಂಗು ನಮ್ಮ ಒಪ್ಪಿ ಸಾಂಗ್ ಹಾಕ್ತಾರೆ. ನೆಕ್ಸ್ಟ್ ಬರೋದು ನಮ್ಮ DDT ತಂಡದವರು ಐಶ್ವರ್ಯ ಹಾಗೂ ಗೌತಮಿ ಅವರು ಇಬ್ಬರು ಕೂತ್ಕೊಂಡು ಕೂಡ ಒಂದು ಸಂಭಾಷಣೆ ನಡೆಸ್ತಾ ಇರ್ತಾರೆ. ಸ್ಟಾರ್ಟಿಂಗಲ್ಲಿ ಹೆಂಗೆ ಅನ್ನಿಸ್ತು ನಿನ್ನೆ, ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಮ್ಮ ಆ್ಯಂಕರಿಂಗ್ ರೋಲು, ಅದು ಇದು ಅಂತೆಲ್ಲ ಕೇಳ್ತಾರೆ. ಸೊ ಇದಾಗಿದ ತಕ್ಷಣ ಆ ಕಡೆ ನಮ್ಮ ಧನರಾಜ್ ಗುರುಗಳು ಏನು ಸಖತ್ತಾಗಿ ಭವಿಷ್ಯಗಳು ನುಡಿತಾರೆ ಅಂತಂದರೆ ಸಕ್ಕತ್ತಾಗಿತ್ತು. ನಂಗೆ ಆ್ಯಕ್ಚುಲಿ ಅದೇ ಆ ಥರ ಸ್ಕಿಟ್ಗಳನ್ನ ಮಾಡಿದ್ರೆ ಜನಗಳಿಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ್ಯಂಡ್ ನೋಡೋದಕ್ಕೆ ತುಂಬ ಮಜವಾಗಿರುತ್ತೆ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು ಅವರು ಧನರಾಜ್ ಅವರು ಏನು ಜ್ಯೋತಿಷ್ಯ ಇದನ್ನು ಮಾಡಿದ್ರಲ್ಲ, ಸೊ ಸಖತ್ ಇಷ್ಟ ಆಯಿತು. ಆ್ಯಕ್ಚುಲಿ ಇಲ್ಲಿ ಇವರು ಸೇರ್ಕೊಂಡು ಅವ್ರ ಟೀಮ್ ಮೇಲೆ ಏನಕ್ಕೆ ಮಾತಾಡಿದ್ರು ಅಂತಂದರೆ, ಫಸ್ಟ್ ಇವರು ಮಾರ್ನಿಂಗ್ ಏನೋ ಶುಭೋದಯ ಅಂತ ಏನೋ ಮಾಡಿದ್ರಲ್ಲ ಐಶ್ವರ್ಯ ತಂಡದವರು, ಅವ್ರ ಟೀಮ್ ಅವ್ರ ಬಗ್ಗೆ ಮಾತಾಡಿದ್ರು. ಆ್ಯಂಡ್ ಇವರು ಏನಾದರೂ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಇವ್ರು ಜ್ಯೋತಿಷ್ಯ ಕೇಂದ್ರನ ಸ್ಟಾರ್ಟ್ ಮಾಡ್ಕೊಂಡು ಇವ್ರ ಟೀಮ್ಗೆ ಇವ್ರ ಟೀಮ್ ಬಗ್ಗೆ ಮಾತಾಡಿದ್ರು ಅಂತ ಹೇಳ್ಬೋದು ಇಲ್ಲಿ. ಸೊ ಚೆನ್ನಾಗಿದೆ ಆ್ಯಕ್ಚುಲಿ ಇಬ್ಬರದು ಕಾಂಬಿನೇಷನ್, ನಮ್ಮ ಮೋಕ್ಷಿತದ್ದು ಮತ್ತು ನಮ್ಮ ಧನರಾಜ್ ಅವ್ರದ್ದು. ಸೊ ಇದೆಲ್ಲ ಆಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಬರೋದೇ ಬಿಗ್ ಬಾಸ್ನ ಟಾಸ್ಕು. ಸೊ ಟಾಸ್ಕ್ ಏನಪ್ಪ ಅಂತಂದರೆ, ಆ್ಯಕ್ಚುಲಿ ಒಬ್ಬರನ್ನ ಮನೆಯವರು ಒಬ್ಬರನ್ನ ಕಳಪೆ ಅಂತ ಡಿಸೈಡ್ ಮಾಡಬೇಕಾಗುತ್ತೆ. ಆ ಕಳಪೆಯನ್ನ ಇನ್ನೊಬ್ರು ಡಿಫೆಂಡ್ ಮಾಡ್ಕೊಳ್ಳೋಕ್ಕೆ ಒಬ್ಬರನ್ನ ಕಸ್ಕೊಬೇಕಾಗುತ್ತೆ. ಸೊ ಮೊದಲನೇದಾಗಿ ಬಂದಂಥವ್ರು ಕಳಪೆಯಾಗಿ ಗೌತಮಿ ಅವ್ರನ್ನ ತಗೊಂತಾರೆ. ಅವ್ರನ್ನ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಉಗ್ರ ಮಂಜು ಅವ್ರನ್ನ. ಆ್ಯಂಡ್ ಇನ್ನೊಂದು ನಿಮ್ಮ ಕಡೆ ಬಂದಿದ್ಯಾರು ಅಂತಂದರೆ ಮೋಕ್ಷಿತ್ ಅವರು ಮತ್ತು ಚೈತ್ರ ಕುಂದಾಪುರ ಅವ್ರನ್ನ ಇಲ್ಲಿ ಕಳಪೆ ಮಾಡಿದ್ರು ಅಂತ ಹೇಳ್ಬೋದು ಇಲ್ಲಿ. ಸೊ ಮೊದಲನೇದಾಗಿ ಡಿಫೆಂಡ್ ಮಾಡ್ಕೊಳ್ಳೋಕೆ ಬಂದಂಥ ಗೌತಮಿ ಜಾಧವ್ ಅವ್ರನ್ನ ಉಗ್ರ ಮಂಜು ಅವರು ಒಳ್ಳೊಳ್ಳೆ ಪಾಯಿಂಟ್ಸ್ಗಳನ್ನ ಕೊಟ್ಟು ಡಿಫೆಂಡ್ ಮಾಡ್ಕೊತಾ ಇರ್ತಾರೆ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ಆದಷ್ಟು ಫ್ಯಾಕ್ಟ್ಸ್ಗಳನ್ನ ತುಂಬ ತಗ್ಸಕ್ಕೆ ನೋಡ್ತಾ ಇರ್ತಾರೆ. ಅವು ಇವು ಅಂತೆಲ್ಲ ಮಾತುಗಳು ಬರುತ್ತೆ. ಗೊತ್ತಿರೋ ಹಾಗೆ ನಮ್ಗೆ ಗೊತ್ತಿದೆ ಏನೋ ಪಾಸಿಟಿವಿಟಿ ಅನ್ನೋ ಮುಖವಾಡ ಹಾಕೊಂಡು ಯಾವ ರೀತಿ ಗೇಮ್ ಆಡ್ತಾರೆ. ಬಟ್ ಇಲ್ಲಿ ಏನಂತಂದರೆ ಗೈಸ್, ಅವ್ರ ಮೇಲೆ ಫುಲ್ ಇವ್ರಿಗೆ ನಂಬಿಕೆ ಇರಬೇಕು ಆ್ಯಂಡ್ ಅವ್ರನ್ನ ಫುಲ್ ಅರ್ಥಕೊಂಡಿರಬೇಕು. ಅವಾಗಲೇ ಇವ್ರು ಡಿಫೆಂಡ್ ಮಾಡ್ಕೊಳಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಅವ್ರಿಗೆ ಕೇಳೋ ಕ್ವಶನ್ಗಳು ಒಂದೊಂದು ಪಾಯಿಂಟ್ಸ್ಗಳು ಗೊತ್ತೇ ಇರಲ್ಲ ಅವ್ರಿಗೆ. ಯಾಕಂತಂದರೆ ಎಲ್ಲನೂ ಅವ್ರ ಮುಂದೆನೇ ನಡೆದಿರಲ್ಲ, ಹಿಂದೇನೂ ಕೂಡ ನಡೆದಿರುತ್ತೆ. ಅಂಥ ಪಾಯಿಂಟ್ಸ್ಗಳನ್ನ ಇವ್ರು ರೆಕಗ್ನೈಸ್ ಮಾಡ್ಕೊಂಡು ನೆನಪಲ್ಲಿ ಇಟ್ಕೊಂಡು ಸೊ ಅವ್ರನ್ನ ಡಿಫೆಂಡ್ ಮಾಡ್ಕೋಬೇಕು. ಇಲ್ಲ ಆ್ಯಕ್ಚುಲಿ ಇದರಲ್ಲಿ ಉಗ್ರ ಮಂಜು ಅವರು ಚೆನ್ನಾಗಿ ಡಿಫೆಂಡ್ ಮಾಡ್ಕೊಂಡು ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ಎಡವಟ್ ಮಾಡ್ಕೊಂಡಿದ್ದಾರಪ್ಪ ಅಂದರೆ ಚೈತ್ರ ಕುಂದಾಪುರ ಅವ್ರಿಗೆ ಎಡವಟ್ ಮಾಡ್ಕೊಂಡ್ರು. ಆ್ಯಕ್ಚುಲಿ ಮೋಕ್ಷಿತ್ ಅವ್ರು ಸಾಕಾಗಿ ಡಿಫೆಂಡ್ ಮಾಡ್ಕೊತಾ ಇರ್ತಾರೆ. ಆ್ಯಕ್ಚುಲಿ ಅವ್ರಿಗೆ ಪಾಯಿಂಟ್ಸ್ ಅಷ್ಟು ಗೊತ್ತಿರಲ್ಲ ಅಂತ ಅನ್ಕೊಂಡೆ. ಆ್ಯಕ್ಚುಲಿ ನನಗೆ ಮೋಕ್ಷಿತ್ ಟೋಟಲಿ ಸರ್ಪ್ರೈಸ್ ಮಾಡಿಬಿಟ್ರು ನನ್ನೇ ಕೂಡ. ಆ್ಯಕ್ಚುಲಿ ಅವ್ರು ಏನು ಮಾಡ್ತಾರೆ ಪಾಯಿಂಟ್ಸ್ಗಳು ಕೊಡ್ತಾ ಇದ್ದಾರೆ ನೀಟಾಗಿ. ಅವ್ರು ಏನು ಸುಳ್ಳಿದ್ರು ಕೂಡ ಸತ್ಯ ಅನ್ನೋ ರೀತಿಯೇ ಬಟ್ ಇಲ್ಲಿ ಒಂದು ಆ್ಯಕ್ಚುಲಿ ಅಬ್ಸರ್ವ್ ಮಾಡಬೇಕಾಗಿದೆ ಅಂತಂದ್ರೆ, ಭವ್ಯ ಗೌಡ ಅವರು ಕ್ವಶನ್ನ ಕೇಳಬೇಕಾದ್ರೆ ಚೈತ್ರ ಕುಂದಾಪುರ ಅವರು ಹುಡ್ಕೊಂಡು ಅವ್ರು ಹಿಂದ್ಗಡೆ ಮಾತಾಡ್ತಿದ್ರು. ಅಲ್ಲಿ ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಅಂತಂದ್ರೆ ನನಗೆ ಅದೇ ಬೇಜಾರಾಗಿದ್ದು. ಏನಕ್ಕೆ ಸುಳ್ಳು ಹೇಳ್ಬೇಕಿತ್ತು, ನಾವು ಮಾತಾಡಿಲ್ಲ ಅಂತ ಹೇಳ್ತಾರೆ, ಹಿಂದ್ಗಡೆ ತಿರ್ಕೊಂಡು ಮಾತಾಡ್ತೀವಿ. ಎಷ್ಟು ಜನ ಅಬ್ಸರ್ವ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಸೊ ಅಲ್ಲಿ ಮಾತಾಡ್ತಾ ಇರ್ತಾರೆ, ಅದು ಅವಶ್ಯಕತೆ ಇಲ್ಲ ಅಂತ ಅನ್ಕೊಂತೀನಿ. ಗೇಮ್ ಅಂತ ಬಂದಾಗ ಕೆಲವೊಂದು ಬಾರಿ ಮುಖದ ಮೇಲೆ ಹೊಡೆದಂಗೆ ಎಲ್ಲಿ ಮಾತಾಡಿದೆ ಅಂತ ತಗೊಳ್ಬೇಕು ಆ್ಯಕ್ಚುಲಿ ಚೈತ್ರ ಕುಂದಾಪುರ ಅವರು. ಸೊ ಯಾಕಂತಂದ್ರೆ ಅದು ಟಾಸ್ಕ್ ಆಗಿರುತ್ತೆ. ಟಾಸ್ಕ್ ಬಿಟ್ಟು ಬೇರೆ ಏನೋ ಅವ್ರಿಗೆ ಉದ್ದೇಶ ಇರಲ್ಲ. ಅವ್ರು ಬಂದು ಮುಖದ ಮೇಲೆ ಹೊಡೆದು ಮಾತಾಡೋ ರೀತಿ ಇರ್ತಾರೆ. ಅದೇ ಟಾಸ್ಕ್ ಹತ್ರ ಇದೆ. ಬಟ್ ಇಲ್ಲಿ ಮೋಕ್ಷಿತ್ ಅವರು ಡಿಫೆಂಡ್ ಮಾಡ್ಕೊತಾ ಇದ್ದಾರೆ, ಚೆನ್ನಾಗಿ ಡಿಫೆಂಡ್ ಮಾಡ್ಕೊತಾ ಇರ್ತಾನೆ. ಇವ್ರು ಸೈಲೆಂಟ್ ಆಗಿ ನಿಂತ್ಕೋಬೇಕು ತಾನೆ. ಭವ್ಯಗೌಡ ಅವ್ರು ಹೇಳೋ ಮಾತಿಗೆ ಒಂದೊಂದು ಹೆಂಗೆ ಅಂತಂದ್ರೆ, ಹಿಂದ್ಗಡೆ ಈ ಕಡೆ ತಿರುಕೊಳ್ಳೋದು, ಈ ಕಡೆ ಏನೋ ಮಾತಾಡೋದು, ಈ ಕಡೆ ತಿರುಕೊಳ್ಳೋದು ಮಾತಾಡೋದು. ಆಮೇಲೆ ತ್ರಿವಿಕ್ರಮ್ ಅವರು ಮತ್ತು ಉಸ್ತುವಾರಿಗಳಾಗಿ ಇಲ್ಲಿ ತ್ರಿವಿಕ್ರಮ್ ಅವರು ಮತ್ತು ರಜತ್ ಅವರು ಕೂಡಿಸಿರ್ತಾರೆ ಒಂದೊಂದು ಟೀಮ್ ಕಡೆಯಿಂದ. ಅವ್ರು ಕೇಳ್ತಾರೆ ಮಾತಾಡಿದ್ರೆ, ಇಲ್ಲ ಮಾತಾಡಿಲ್ಲ ಅಂತಂತಾರೆ. ಆ್ಯಂಡ್ ಮೊದಲನೇದಾಗಿ ಗೈಸ್ ಇನ್ನೊಂದು, ಸೊ ಚೈತ್ರ ಕುಂದಾಪುರ ಅವ್ರದ್ದು ಒಂದು ಹಿಂಗೆ ಸ್ಮೈಲ್ ಮಾಡ್ತಾರಲ್ಲ, ಇಷ್ಟ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಏನು ಗುರು ಅದು, ನನಗೆ ಅದು ಆ್ಯಕ್ಚುಲಿ ನನಗೆ ಅದೊಂಥರ ಸರ್ಪ್ರೈಸಿಂಗ್ ಗುರು. ಔಟ್ ಆಫ್ ದಿ ಬಾಕ್ಸ್ ಬಂದ್ಬಿಟ್ರಿ ಇವರೆಲ್ಲ ಈ ಥರ ನಗೋದೆಲ್ಲ ನೋಡ್ತಾ ಇದ್ದಾರೆ. ಸೊ ಇದೆಲ್ಲ ಆಗುತ್ತೆ. ಗೋಲ್ಡ್ ಸುರೇಶ್ ಅವ್ರಿಗೆ ಥ್ಯಾಂಕ್ ಯು ಅಣ್ಣ. ನನಗೂ ಯಾರೋ ಒಬ್ರು ಡಿಫೆಂಡ್ ಮಾಡ್ಕೊಳಕ್ಕೆ ಒಬ್ರು ಕಳಪೆಗೆ ಆ ಥರ ಒಬ್ರು ಸಿಕ್ಕಿದ್ದಾರೆ ನನಗೆ, ಥ್ಯಾಂಕ್ ಯು ಸೋ ಮಚ್ ಅದು ಇದು ಅಂತ ಹೇಳ್ಕೊಂಡು ಅಲ್ಲಿಂದ ಆ್ಯಕ್ಚುಲಿ ಸ್ಟಾರ್ಟ್ ಆಗುತ್ತೆ. ಸೊ ಸ್ಟಾರ್ಟ್ ಆಗೋದು ಏನಾಗುತ್ತೆ ಅಂತಂದರೆ, ಆ್ಯಕ್ಚುಲಿ ಪಾಯಿಂಟ್ಸ್ಗಳಲ್ಲಿ ಇಬ್ಬರಿಗೂ ಕೂಡ ಈಕ್ವಲ್ ಬರುತ್ತೆ. ಬಟ್ ಇಲ್ಲಿ ಒಂದು ತಂಡ ಏನಂತಂದರೆ ಈ ಮಸ್ತ್ ಮಜಾ ಟೀಮ್ ಅವರು ಒಂದು ದಡ್ ಥರ ಮಾಡ್ಬಿಡ್ತಾರೆ, ರಜತ್ ಅವರು ಅಂತಲೇ ಹೇಳ್ಬೋದು. ಅವರು ಏನು ಡಿಫೆಂಡ್ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಪಾಯಿಂಟ್ಸ್ ಕೊಟ್ಟಿರಲ್ಲ. ನನಗೆ ಅಲ್ಲಿ ಇದೇನಪ್ಪ ಹಿಂಗ. ಆ್ಯಕ್ಚುಲಿ ಕರೆಕ್ಟ್ ಆಗಿತ್ತು, ಈಕ್ವಲ್ ನಾನು ಹೋಲಿಕೆ ಮಾಡಿ ನೋಡಿದಾಗ ಇದರಲ್ಲಿ ಕರೆಕ್ಟ್ ಈಕ್ವಲ್ ಪಾಯಿಂಟ್ಸ್ ಇದೆ. ಬಟ್ ಇಲ್ಲಿ ಒಂದು ಸಣ್ಣ ಎಡವಟ್ಟಿಂದ, ರಜತ್ ಅವ್ರ ಎಡವಟ್ಟಿಂದ ಏನಾಗುತ್ತೆ ಅಲ್ಲಿ ಪಾಯಿಂಟ್ಸ್ಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಸೊ ಅವಾಗ ಏನು ಮಾಡ್ತಾರೆ, ಮತ್ತೆ ಏನು ಧನರಾಜ್ ಅವ್ರು ಆ್ಯಕ್ಚುಲಿ ಇತರ ಮೆಚ್ಕೊಬೇಕು. ಅವ್ರು ಬಂದು ಹೇಳ್ತಾರೆ, ನೀವು ಪ್ರಾಮಾಣಿಕವಾಗಿ ಕೊಡಿ, ಯಾಕಂದ್ರೆ ನಮ್ಮ ತಪ್ಪಿದೆ ಇಲ್ಲಿ, ನಾವು ನಿಮ್ಮ ಪಾಯಿಂಟ್ಸ್ ಹಾಕ್ಬೇಕಾಗಿತ್ತು, ಅದು ಹಾಕಿಲ್ವಲ್ಲ, ನೋಡ್ಬಿಟ್ಟು ಕೊಡಿ ಅಂತ ಹೇಳ್ತಾರೆ. ಮತ್ತೇನು ಮಾಡ್ತಾರೆ ಇವರು, ಅದನ್ನೇ ತಿದ್ದುಪಡಿ ಮಾಡ್ಕೊಂಡ್ ಬರ್ತಾರೆ. ಸುರೇಶ್ ಅವ್ರಿಗೆ 2 ಕೊಟ್ಟಿರೋ ಜಾಗದಾಗ 1 ಕೊಡಕ್ಕೆ ಹೋಗ್ತಾರೆ. 9 ಕೊಟ್ಟಿರ್ತಾರೆ. ಆ್ಯಕ್ಚುಲಿ ಉಗ್ರ ಮಂಜು ಅವ್ರಿಗೆ ಡಿಫೆಂಡ್ ಮಾಡ್ಕೊಂಡಿದ್ದಕ್ಕೆ ಅದಕ್ಕೆ ಹೋಗ್ಬಿಟ್ಟು 8 ಕೊಡ್ತಾರೆ. ಅಲ್ಲಿ ಮತ್ತೆ ತೊಗೊಂಬಂದು ಸೇಮ್ ಪಾಯಿಂಟ್ಸ್ಗೆ ನಿಲ್ಲಿಸ್ತಾರೆ. ಆದಷ್ಟು ಸ್ವಲ್ಪ ವಾದ ವಿವಾದ ನಡೆಯುತ್ತೆ. ಬಟ್ ಎನಿವೇಸ್ ಫಸ್ಟ್ ಟಾಸ್ಕು ಈಕ್ವಲ್ ಆಗಿ ನಿಂತ್ಕೊಳ್ಳುತ್ತೆ. ಅದು ಆಮೇಲೆ ಮಾತಾಡ್ಕೊಂಡು ಬಿಡಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತಾರೆ. ಬಟ್ ಎರಡನೇದು ಗುರು ಸಖತ್ತು ಜಗಳ ಆಗೋದೇ ಎರಡನೇ ಟಾಪಿಕಲ್ಲಿ. ಸೊ ಎರಡನೇದಾಗಿ ಬರೋದು ಧನರಾಜ್ ಅವರು ಮತ್ತು ಶಿಶಿರ್ ಅವರು. ಇಲ್ಲಿ ಧನರಾಜ್ ಅವ್ರನ್ನ ಕಳಪೆ ಕೊಟ್ಟಿರ್ತಾರೆ ಆ್ಯಂಡ್ ಶಿಶಿರ್ ಅವರು ಡಿಫೆಂಡ್ ಮಾಡ್ಕೊಳಕ್ಕೆ ಬಂದಿರ್ತಾರೆ ಅಂತ ಹೇಳ್ಬೋದು. ಸೊ ಒಟ್ಟಿನಲ್ಲಿ ಇಷ್ಟೆಲ್ಲ ಅಂದರೆ ಚೆನ್ನಾಗಿ ಇವರು ಡಿಬೇಟ್ ಚೆನ್ನಾಗಿ ಮಾಡ್ತಾರೆ. ಏನೇನು ಬೇಕೋ ಎಲ್ಲ ಪಾಯಿಂಟ್ಸ್ಗಳು ಎತ್ಕೊಂಡು ಇದೆಲ್ಲ ಮಾಡಿ ರೀಸನ್ ಕೊಟ್ಟರು ಅಂತಂದರೆ
ಹಳೆ ಧನರಾಜ್ ಏನಿದ್ರು ಇವಾಗೆಲ್ಲ ಫುಲ್ ಚೇಂಜ್ ಆಗಿದೆ. ಅವಾಗೆಲ್ಲ ಎದುರ್ಕೊಂಡು ರೀಸನ್ ಕೊಡ್ತಾ ಇದ್ರು, ಈ ಹೆದರಿಕೆಗೆ ಇವಾಗ ಫುಲ್ ಶಕ್ತಿ ಆಗಿದೆ. ಕಾನ್ಫಿಡೆನ್ಸ್ ಆಗಿದೆ, ಶಕ್ತಿಯಾಗಿ ಇದನ್ನ ಒಂದು ರೀಸನ್ ಕೊಡ್ತಾರೆ ಅಂತಾನೆ ಹೇಳಿದ್ರು. ಅಂಡ್ ಇದಾದ್ಮೇಲೆ ನೆಕ್ಸ್ಟ್ ಅವ್ರ ಕಡೆ ಬರೋದು ಗೌತಮಿ ಜಾಧವ್ ಅವರು ಉಗ್ರ ಮಂಜು ಅವ್ರನ್ನ ಕಳಪೆ ಮಾಡ್ಕೊಂಡಕ್ಕೆ ಇದು ಮಾಡ್ತಾರೆ. ಸೊ ಇದರಲ್ಲಿ ಗೌತಮಿ ಜಾಧವ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಟು ಬಿ ಆನೆಸ್ಟ್ ಗೈಸ್ ಚೆನ್ನಾಗಿ ಮಾಡಿದ್ರು. ಸೊ ನಾವು ಆಕ್ಚುಲಿ ಅವ್ರು ಬೇರೆ ಏನೋ ಮುಖವಾಡ ಹಾಕೊಂಡು ಅದು ಇದು ಬೇರೆ ಇರ್ಬೋದು, ಬಟ್ ಡಿಫೆಂಡ್ ಚೆನ್ನಾಗಿ ಮಾಡ್ಕೊಂಡು ಡಿಫೆಂಡ್ ಇದೆ ಗೊತ್ತಾ, ಅದನ್ನ ಒಂದು ಮಾತಿನ ಚಾಕ್ಯತೆ ಅಂತಾನೆ ಹೇಳ್ಬೋದು, ಅದು ಸಕ್ಕದಾಗಿ ಮಾಡಿದ್ರು ಅಂತಾನೆ ಹೇಳ್ಬೋದು. ಈವನ್ ಕಂಪ್ಯಾರಿಸನ್ ಮಾಡಿದ್ರೆ ನನಗೆ ಕಂಪ್ಲೀಟ್ ಓಲ್ ಪ್ಯಾಕೇಜ್ ಅನ್ಸಿದೆ ನಿನ್ನೆ ಗೌತಮಿ ಅವರು ಆ ಪರ್ಟಿಕ್ಯುಲರ್ ಟಾಸ್ಕ್ ಅಲ್ಲಿ. ಯಾಕಂದ್ರೆ ಚೆನ್ನಾಗಿ ಡಿಫೆಂಡ್ ಮಾಡ್ಕೊಂಡ್ರು. ಅವ್ರು ಉಗ್ರ ಮಂಜೂರು ತುಂಬಾ ನೆಗೆಟಿವಿಟಿ ಇತ್ತು ಈ ಕಡೆ. ಆಕ್ಚುಲಿ ಇಲ್ಲಿ ಆಪೋಸಿಟ್ ಕಂಡ ತುಂಬಾ ದಡ್ರು, ಏನೇನೋ ಎತ್ಬೋದಾಯಿತು, ಬಟ್ ಅವ್ರು ಎತ್ತಕ್ಕೆ ಹೋಗಿಲ್ಲ ಅದನ್ನ ಪಾಯಿಂಟ್ಸ್ಗಳನ್ನ. ನಾನು ಚೈತ್ರ ಕುಂದಾಪುರ ಅವ್ರು ಹಾಗೂ ಎತ್ಕೊಂತಾರೆ ಅದು ಇದು ಅಂತ ಅನ್ಕೊಂಡೆ, ಬಟ್ ಚೈತ್ರ ಕುಂದಾಪುರ ಅವ್ರ ಕಾನ್ಸಂಟ್ರೇಷನ್ ಜಾಸ್ತಿ ಬಂದ್ಬಿಟ್ಟು ಅವರ ಜಗಳ ಅವ್ರು ಅಲ್ಲಿ ಮುಳುಗೋಗಿರೋದ್ರಿಂದ ಇಲ್ಲಿ ಜಾಸ್ತಿ ಎದೊಳಕ್ಕಾಗಿಲ್ಲ ಅಂತ ಅನ್ನಿಸ್ತು ನಮಗೆ ಪರ್ಟಿಕ್ಯುಲರ್ ಆಗಿ. ಅಂಡ್ ಇಲ್ಲಿ ಎಡವಟ್ ಆಗೋದೇನಪ್ಪ ಅಂತಂದ್ರೆ ಆಕ್ಚುಲಿ ತ್ರಿವಿಕ್ರಮ್ ಅವರು ಎಲ್ಲ ಒಂದ್ ಕಡೆ ಒಂದ್ ಸ್ವಲ್ಪ ಮೈನರ್ ಎಡವಟ್ ಮಾಡ್ಕೊಂತಾರೆ. ಯಾಕಂತಂದ್ರೆ ಅವ್ರು ಕೊಟ್ಟಿರೋ ಪಾಯಿಂಟ್ಸ್ ಏನಿರುತ್ತೆ ಕಮ್ಮಿ ಕೊಟ್ಬಿಡ್ತಾರೆ. ಯಾಕಂದ್ರೆ ಅವ್ರು ಮಾತಾಡಿರ್ಲಿ ಹನುಮಂತು ಕೇಳಿದ ಕ್ವಶನ್ಗೆ 1.5 ಕೊಟ್ಟಿರ್ತಾರೆ, ಅಂಡ್ ಚೈತ್ರ ಕುಂದಾಪುರ ಅವ್ರು ಕೇಳಿದ ಕ್ವಶನ್ 1.5 ಕೊಟ್ಟಿರ್ತಾರೆ. ಸೊ ಲಾಸ್ಟ್ ಟಾಸ್ಕ್ ಅಲ್ಲಿ ಆಕ್ಚುಲಿ 2 ಕೊಟ್ಟಿದ್ರು, ಈಗ 1.5 ಕೊಟ್ಟರು. ಆ ಒಂದು ಪಾಯಿಂಟ್ ಇಟ್ಕೊಂಡು ಚೈತ್ರ ಕುಂದಾಪುರ ವಾಯ್ಸ್ ರೈಸ್ ಮಾಡ್ತಾರೆ. ಆಕ್ಚುಲಿ ವಾಯ್ಸ್ ರೈಸ್ ಮಾಡಿದ್ ಕರೆಕ್ಟ್, ಬಟ್ ದ ವೇ ಶಿ ಸ್ಟಾಕ್ಸ್ ಅಲ್ಲ, ಸೊ ಅದು ಬಂದು ತುಂಬಾ ಲೈಕ್ ವಿಯರ್ಡ್ ಆಗಿತ್ತು ಅಂತಾನೆ ಹೇಳ್ಬೋದು. ತುಂಬಾ ಲೌಡ್ ಆಗಿ ಮಾತಾಡಿ ಅಂಡ್ ತುಂಬಾ ಒಂಥರ ಕಿರಿಕಿರಿ ಅಂತಾನೆ ಅನಿಸ್ತಾ ಇತ್ತು ನಮ್ಗೆ ಅದು. ಸೊ ಅದೇ ಸ್ವಲ್ಪ ಜಗಳ ಜೋರಾಗುತ್ತೆ. ಈ ಜಗಳ ಜೋರಾದ್ಮೇಲೆ ಮತ್ತೆ ಕಿಚನ್ ಅವ್ರಿಗೂ ಫಸ್ಟ್ ಏನ್ ಮಾಡ್ತಾರೆ, ಸಮಾಧಾನ ಮಾಡಕ್ಕೆ ಟ್ರೈ ಮಾಡ್ತಾರೆ ಅವ್ರ ಕಡೆ ಅವರೇನೆ. ಫಸ್ಟ್ ಕಿಚನ್ ಅಲ್ಲಿ ಹೋದಾಗ ಕಿಚನ್ ಅಲ್ಲಿ ಏನಾಗುತ್ತೆ, ಆಕ್ಚುಲಿ ಗೌತಮಿ ಅವ್ರ ಪಾಸಿಟಿವಿಟಿ ಮಕ್ಕೋಡ ಕಳ್ಸಿಕ್ತೀನಿ ನಾನು ಅಂತಾನೆ ಹೇಳ್ದವಳೆ ನಾನು ಹಂಗೆ ಹಿಂಗೆ ಅಂತ. ನನಗೆ ಅದು ಅರ್ಥ ಆಗಿಲ್ಲ, ಅದು ಯಾವಾಗ ಹೇಳಿದ್ರು, ವೀಕೆಂಡಲ್ಲಿ ಹೇಳಿದ್ರು ಅಂತ ಹೇಳ್ತಾರೆ. ಬಟ್ ನಿಮ್ಗೆ ಏನೋ ಗೊತ್ತಿರೋ ಗೈಸ್ ಕಮೆಂಟ್ ಮಾಡಿ ತಿಳಿಸಿ, ಯಾಕಂದ್ರೆ ನಾನು ಸ್ವಲ್ಪ ನನಗೆ ಯಾಕೋ ಡೌಟ್ ಇದೆ ಅವ್ರು ಆ ಟಾಪಿಕ್ ಎತ್ಕೊಂಡಿಲ್ವ ಅಂತ ಗೌತಮಿ ಅವ್ರ ಬಗ್ಗೆ. ಸೊ ಇಷ್ಟೆಲ್ಲ ಆಗುತ್ತೆ. ಗೌತಮಿ ಅವರಂತೂ ಆಕ್ಚುಲಿ ಒಳಗಡೆನೇ ಬರಲ್ಲ. ಆಮೇಲೆ ಬೇರೆಯವರೆಲ್ಲ ಕನ್ವಿನ್ಸ್ ಮಾಡಕ್ಕೆ ಹೋಗ್ತಾರೆ, ಧನರಾಜ್ ಅವರು ಕೂಡ ಹೋಗ್ತಾರೆ, ಧನರಾಜ್ ಅವ್ರ ಮೇಲೆ ಕೂಡ ಎಗರಾಡ್ತಾರೆ. ಈ ಗ್ಯಾಪ್ ಅಲ್ಲಿ ಭವ್ಯಗೌಡ ಅವ್ರ ಮೇಲೂ ಹೋಗಲೇ ಬಾರಲೆ ಅಂತ ಹೇಳ್ತಾರೆ. ಅವರು ಅದನ್ನ ಆತರ ಮಾತಾಡಬೇಡಿ ಅಂತ ಹೇಳ್ತಾರೆ, ಕೂಡ ಹೋಗೋ ಬಾ ಅಂತ ಅಂತಾರೆ ಇಲ್ಲಿ ಅಂತಾರೆ. ಬಟ್ ಸ್ಟಿಲ್ ಅದು ಅಷ್ಟು ಜಾಸ್ತಿ ಟಾಪಿಕ್ ಬರಲ್ಲ, ಬಿಟ್ಬಿಡ್ತಾರೆ, ಹೋಗ್ಲಿ ಬಿಡು ಇನ್ನೇನ್ ಮಾಡಕ್ಕಾಗುತ್ತೆ ಅಂತ. ಆಚೆ ಹೋದ್ಮೇಲೆ ಏನ್ ಮಾಡ್ತಾರೆ, ಇವರು ತ್ರಿವಿಕ್ರಮ್ ಅವ್ರು ಕುತ್ಕೊಂಡು ಆಕ್ಚುಲಿ ಉರಿಸ್ತಾ ಇರ್ತಾರೆ ಅವ್ರಿಗೆ ಅಂತಾನೆ ಹೇಳ್ಬೋದು. ಮಜಾ ಇತ್ತು ಗುರು ಆಕ್ಚುಲಿ. ಬಟ್ ಇಲ್ಲಿ ಬಂದು ಅವ್ರ ಟೀಮ್ ಅವರೇ ಬಂದ್ಬಿಟ್ಟು ಧನರಾಜ್ ಅವ್ರು ಯಾರು ಲೈಕ್ ಈ ಕಬ್ಬಣ ಕೊಟ್ರು ಗೊತ್ತಾ, ಕಿಡ್ಸ್ ಬಂದ್ಬಿಡುತ್ತೆ ಇಟ್ಕೊಳ್ಳಿ ಅನ್ನೋ ರೀತಿ ಕೊಟ್ಟರು. ಅದು ಮಾತ್ರ ಫನ್ನಿ ಆಗಿ. ಮೋಕ್ಷಿತ್ ಅವ್ರಿಗೂ ಕೂಡ ಇರಿಟೇಟ್ ಆಗಿದೆ, ಪಕ್ಕದಲ್ಲಿ ಕುತ್ಕೊಂಡು ಈ ತರ ಹಿಂಗ್ ಚಪ್ಪಾಳೆ ಹೊಡ್ಕೊಂಡು ಹಿಂಗ್ ಕೀಲ್ಗೊಂಬೆ ತರ ಆಡೋದೆಲ್ಲ ಮಾಡ್ತಿಲ್ಲ. ಯಾಕ್ರಿಂಗ್ ಆಡ್ತೀರಾ ನಮ್ಗೆ. ಇವನ್ ಶಿಶಿರು ಮೋಕ್ಷಿತ್ ಅವ್ರು ಲಾಸ್ಟ್ ಏನ್ ಹೇಳ್ತಾರೆ, ನಮ್ ಕಿವಿ ಗುಯ್ ಅಂತ ಇದೆ, ನೀವು ಯಾಕೆ ಹಿಂಗೆ ಇರ್ತಾ ಇದ್ದೀರಾ, ಇಲ್ಲ ನಾನೇನು ಅಂತ ತೋರಿಸ್ಕೋಬೇಕು, ನೀವು ತೋರಿಸ್ಕೋಬೇಕು ಅಂದ್ರೆ ನಿಧಾನಕ್ಕೆ ಮಾತಾಡಿ, ಈ ತರ ಮಾತಾಡೋದು ಯಾರಿಗೆ ಅರ್ಥ ಆಗುತ್ತೆ ಹೇಳಿ ಅಂತ ಹೇಳ್ತಾರೆ. ಬಟ್ ಆಮೇಲೆ ಧನರಾಜ್ ಅವ್ರು ತಗೊಂಡು ಒಂದು ಕಬ್ಬಣ ಕೊಟ್ಟ ಮೇಲೆ ಒಂದು ಸ್ವಲ್ಪ ಸಮಾಧಾನ ಆದ್ರು ಅಂತಾನೆ ಹೇಳ್ಬೋದು. ಸೊ ಇಷ್ಟೆಲ್ಲ ಆಗುತ್ತೆ. ಇದಾದ್ಮೇಲೆ ಆಕ್ಚುಲಿ ಅಸಲಿ ಆಟ ಶುರುಗುರು. ಸೊ ಈಗ SR ನೋ ರೌಂಡ್ ಬರುತ್ತೆ. ಸೊ ಮೊದಲನೇದಾಗಿ SR ರೌಂಡ್ ಅಲ್ಲಿ ಟಾಸ್ಕ್ ಅಲ್ಲಿ ಲೈಕ್ ಅಂದ್ರೆ ಕಾಯಿನ್ ಟಾಸ್ ಮಾಡ್ತಾರೆ. ಅವ್ರಿಗೆ ಟಾಸ್ ಮಾಡಿದ್ರೆ ಉಗ್ರ ಮಂಜೂರ್ಗೆ ಹೇಳ್ತಾರೆ. ಉಗ್ರ ಮಂಜೂರ್ ಬಂದು ರಜತ್ ಅವ್ರಿಗೆ ಬಂದು ತಲೆ ಬೋಡಿಸ್ಕೊಳ್ಬೇಕು ಅಂತ ಅಂತಾರೆ. ರಜತ್ ಅವ್ರು ಏನ್ ಗುರು ಹಿಂದೆ ಮುಂದೆ ನೋಡಿದಾಗ ಇದು ಬಂದು ಡೈರೆಕ್ಟ್ ಆಗಿ ತಲೆ ಬೋಡಿಸ್ಕೊಂತಾರೆ ಗುರು. ಏನಪ್ಪ ನನಗೆ ಆಕ್ಚುಲಿ ಲಿಟ್ರಲಿ ಶಾಕ್ ಆಗೋಯ್ತು ಆಕ್ಚುಲಿ ಅದನ್ನ ಮಾತನ್ನು ಕೇಳಿ. ಬಂತಾರೆ ನೀಟಾಗಿ ತಲೆ ಬೋಡಿಸ್ಕೊಂಡು ಹೋಗ್ತಾರೆ. ಹ್ಯಾಟ್ಸ್ ಆಫ್ ಹೇಳಲೇಬೇಕು ರಜತ್. ಒಂದು ಗೇಮಿಗೆ ಅಂತ ಲೈಕ್ ಏನು ಅದು ತುಂಬಾ ಜನ ಕೇಳಿದ್ರು, ತಲೆ ಬೋಳಿಸ್ಕೊಂಡ್ರೆ ಮತ್ತೆ ಕೂದುಗಳು ಬರಲ್ವಾ ಅಂತ ತುಂಬಾ ವ್ಯಂಗ್ಯವಾಗಿ ಎಲ್ಲ ಕಮೆಂಟ್ಗಳು ಹಾಕಿದ್ರು. ನಾನು ನೋಡಿದೆ. ಆಕ್ಚುಲಿ ಏನು ಗೊತ್ತಾಗ, ಈಗ ಸಪೋಸ್ ಇನ್ ಕೇಸ್ ತ್ರಿವಿಕ್ರಮ್ ಆಗಲಿ ಇಲ್ಲ ರಜತ್ ಅವರಾಗಲಿ ಯಾರು ತಲೆ ಬೋಳಿಸ್ಕೊಂಡ್ರು ನೆಕ್ಸ್ಟ್ ವೀಕಲ್ಲಿ ಅವ್ರು ಎಲಿಮಿನೇಟ್ ಆದ್ರು ಅಂತ ಇಟ್ಕೊಳ್ಳಿ. ಸೊ ಅವ್ರು ಹೋದ ತಕ್ಷಣನೇ ಲೈಕ್ ಅವ್ರದ್ದೇನೋ ಪ್ರಾಜೆಕ್ಟ್ಸ್ಗಳನ್ನ ಸ್ಟಾಪ್ ಮಾಡ್ಕೊಂಡ್ ಬಂದಿರ್ತಾರೆ, ಇಲ್ಲ ಒಂದು ಸೀರಿಯಸ್ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಇವನ್ ಹೇರ್ಸ್ ಬೆಳಿಬೇಕು ಅಂದ್ರೆ ಮಿನಿಮಮ್ 1.5 ತಿಂಗಳಿಂದ 2 ತಿಂಗಳು ಬೇಕಾಗುತ್ತೆ. ನಾರ್ಮಲ್ ಹೇರ್ಸ್ ಇಷ್ಟು ಉದ್ದ ಬಂದ್ಬಿಡುತ್ತೆ, ಬಟ್ ಅದು ನೀಟಾಗಿ ಕೂತ್ಕೋಬೇಕಲ್ಲ, ಅದಕ್ಕೊಂದು 3-4 ತಿಂಗಳು ಬೇಕಾಗುತ್ತೆ. ಇವನ್ ಕಾರ್ತಿಕ್ ಮೇಲೆ ಬಿಗ್ ಬಾಸ್ ಇಂದ ಆಚೆ ಬಂದ್ಮೇಲೆ 4 ತಿಂಗಳು 5 ತಿಂಗಳು ಆದ್ಮೇಲೆ ಅವ್ರು ಕೂದಲೆಲ್ಲ ಚೆನ್ನಾಗಿ ಕಂಪ್ಲೀಟ್ ಆಗಿ ಬಂದಿರೋದು. ಆ ಒಂದು ಉದ್ದೇಶದಿಂದ ನಾವು ಲೈಕ್ ತಲೆ ಬೋಳಿಸ್ಕೊಳ್ಳೋಕೆ ಹಿಂದೆ ಮುಂದೆ ನೋಡ್ತೀವಿ, ಆ ಥರ ನೋಡಬೇಕು ಅಂತ ಹೇಳೋದು ಅಷ್ಟೇ. ಬೋಳ್ಸ್ಕೊಂಡ್ರೆ ಏನಾಗುತ್ತೆ, ಕೂದಲು ಹೋಗುತ್ತೆ, ಏನು ಅದೇನು ದೊಡ್ಡದೇನಲ್ಲ. ಬಟ್ ಮತ್ತೆ ಬರೋದಕ್ಕೆ ಅದಕ್ಕೆ 5 ತಿಂಗಳು 6 ತಿಂಗಳು ಆಗುತ್ತಲ್ಲ. ತ್ರಿವಿಕ್ರಮ್ ಅವ್ರು ಹೇರ್ಸ್ ನೋಡ್ತಾ ಇದ್ರೆ ಇಷ್ಟು ಉದ್ದ ಇದೆ, ಅರೌಂಡ್ ಒಂದು 3-4 ಇಂಚ್, ಒಂದು 5 ಇಂಚ್ ಮೇಲೇನೆ ಇದೆ ಅನ್ಸುತ್ತೆ, ಜಾಸ್ತಿನೇ ಇದೆ ಇನ್ನ. ಸೊ ಅದು ಬೆಳಿಬೇಕು ಅಂದ್ರೆ ಟೈಮ್ ತಗೊಳುತ್ತೆ, ಒಂದು 5 ತಿಂಗಳು 6 ತಿಂಗಳು ಆಗುತ್ತೆ. ಅಲ್ಲಿ ತನಕ ಸುಮ್ಮನೆ ಕೂತ್ಕೋಬೇಕಾಗುತ್ತೆ. ಸೊ ನಾರ್ಮಲ್ ವ್ಯಕ್ತಿಗಳಾದ್ರೆ ಹೆಂಗೋ ಓಕೆ ಬಿಡಪ್ಪ ಅಂತ ಹೇಳ್ಬೋದು. ಬಟ್ ಇವರು ಸೆಲೆಬ್ರಿಟಿಗಳಾಗಿರ್ತಾರೆ, ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಅಂತ ನಮ್ಮ ಅಭಿಪ್ರಾಯ ಅಷ್ಟೇ. ಸೊ ಇದಾಗುತ್ತೆ ಗೈಸ್. ಇದಾದ್ಮೇಲೆ ನೆಕ್ಸ್ಟ್ ಟಾಸ್ಕ್ ಕೊಡೋದು ಏನಪ್ಪಾ ಅಂತಂದ್ರೆ ಆಕ್ಚುಲಿ ಐಶ್ವರ್ಯ ಅವರು ಟಾಸ್ಕ್ ಕೊಡ್ತಾರೆ. ಐಶ್ವರ್ಯ ಅವ್ರಿಗೆ ಟಾಸ್ಕ್ ಏನಂತಂದ್ರೆ 3 ಹಾಗಲಕಾಯಿ ತಿನ್ಬೇಕು, 2 ಶಾಟ್ ಮೆಣಸಿನ್ಕಾಯಿ ತಿನ್ಬೇಕು ಅಂತ ಬರುತ್ತೆ. ಸೊ ಆಕ್ಚುಲಿ 1 ಶಾಟ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ಹೆಚ್ಚು ಕಮ್ಮಿ 10 ಮೆಣಸಿನ್ಕಾಯಿ ಇರುತ್ತೆ. ನನಗೆ ಈ ಟೈಮ್ ನನಗೆ ಲೈಕ್ ತನಿಷಾ ಅವ್ರು ನೆನಪಾಗ್ಬಿಟ್ರೆ. ಆಕ್ಚುಲಿ ಬೆಂಕಿ ತನಿಷಾ ಅವರು ಲಾಸ್ಟ್ ಟೈಮಲ್ಲಿ 20 ಮೆಣಸಿನ್ಕಾಯಿ ತಿಂದಿದ್ರು ಗುರು. ಅದು ಬಿಡಿ, ಅದು ಅವ್ರಂತರ ಬೆಂಕಿನೇ, ಅವರ ಲೆವೆಲ್ಲೇ ಬೇರೆ ಅವರು. ಬಟ್ ಇವ್ರಿಗೆ ಐಶ್ವರ್ಯ ಕೈಲಿ ಬರೀ ಹಾಗಲಕಾಯಿ ತಿನ್ನಕ್ಕೆ ಅವ್ರ ಕೈಲಿ ಆಗಿಲ್ಲ, ಇನ್ನು ಮೆಣಸಿನ್ಕಾಯಿ ಮಾತಾಡ್ಕೋಬೋದಿತ್ತು. ಏನಂತಂದ್ರೆ ಲೈಕ್ ಒಳಗಡೆ ಬೀಜ ತಿನ್ಬಾರ್ದು ಅಂತ ಮಾತಾಡ್ಕೋಬಾರ್ದಿತ್ತು. ಇಲ್ಲಿ ಗೋಡ್ ಸುರೇಶ ತಪ್ಪು ಮಾಡಿದ್ರು ಅಂತ ಹೇಳ್ಬೋದು. ಇಲ್ಲ, ಬೀಜ ಅಂತಲ್ಲ, ಅವ್ರಿಗೆ ತಿನ್ನಕ್ಕೆ ಆಗಿಲ್ಲ ಅದು ಫಸ್ಟ್ ಆಫ್
ಆಫ್ ಆಲ್ ಆಗ್ಲಕಾಯಿನ ಹೆಂಗೆ ಗೌತಮಿ ಅವ್ರು ತಿಂದ್ರು ಗೊತ್ತಾ. ಸೊ ಅದು ಚೆನ್ನಾಗಿ ತಿನ್ಕೊಂಡ್ರು, ಬಟ್ ಇವರು ನನಗೇನೋ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಲಿಲ್ಲ. ಆ್ಯಂಡ್ ಮೋರ್ ಓವರ್ ಆಮೇಲೆ ಅದಾದ್ಮೇಲೆ ಆಗ್ಲಕಾಯಿ ತಿಂದ್ಬಿಟ್ಟು ಒಳ್ಳೆ ಏನೋ ಪಾಯ್ಸನ್ ತಿಂದಿರೋ ಥರ ಬಿಲ್ಡಪ್ ಬಿತ್ಕೊಂಡಿದ್ರು. ಅದು ಫಸ್ಟ್ ಆಫ್ ಆಲ್ ಆ ಡ್ರಾಮಾ ಮಾಡಬಾರ್ದು. ಇದು ಹೆಂಗೆ ಅನ್ಸುತ್ತೆ ಅಂದರೆ ಜೆನ್ಯೂನ್ ಆಗಿರಬೇಕು. ಮೆಣಸಿಕಾಯಿ ತಿಂದಾಗ ಖಾರವಾಗಿ ಸಡನ್ ಆಗಿ ಒಂದು 10 ನಿಮಿಷ ರಿಯಾಕ್ಟ್ ಆಗೋದು ಕಾಮನು. ಬಟ್ ಆಗ್ಲಕಾಯಿ ತಿಂದು ಎಷ್ಟೋ 15 ನಿಮಿಷ ಆಗೈತೆ. ಯಾಕಂದ್ರೆ ಗೌತಮಿ ಅವರು 15 ನಿಮಿಷದ ಮೇಲೆ ತೊಗೊಂಡಿದ್ರು ಆ್ಯಕ್ಚುಲಿ ತಿನ್ನೋದಕ್ಕೆ ಒಂದು ಆಗ್ಲಕಾಯಿನ. ಸೊ ಇವರು ಆಗ್ಲಕಾಯಿನ ಒಂದನ್ನು ತಿಂದಿಲ್ಲ, ಕಂಪ್ಲೀಟ್ ಆಗಿಲ್ಲ ಅಂತ ಅನ್ಕೊಂತೀನಿ ಆ್ಯಕ್ಚುಲಿ. ಅವ್ರ ಕೈಲಿ ಆಗಿಲ್ಲ. ಬಟ್ ಅದಾದ್ಮೇಲೆ ಡ್ರಾಮಾ ಮಾಡೋ ಅವಶ್ಯಕತೆ ಇಲ್ಲ. ನನ್ನ ಕೈಲಿ ಆಗಿಲ್ಲ, ಅದು ಆಗ್ತಾ ಇಲ್ಲ ನಾನು ತಿನ್ನಕ್ಕೆ ಅಂತಂದ್ರೆ ಇಟ್ಸ್ ಓಕೆ, ವಿ ಎಕ್ಸೆಪ್ಟ್ ಇಟ್. ಬಟ್ ಅದನ್ನ ಬಿಟ್ಬಿಟ್ಟು ನೀನು ಸುಮ್ಮನೆ ಆ ಕಡೆ ಹೋಗಿ ಕೂತ್ಕೊಳ್ಳೋದು, ಮತ್ತೆ ಬಂದು ಕೆಳಗಡೆ ಕೂತ್ಕೊಂಡು ಒಳ್ಳೆ ಏನು ಗುರು ಅದು, ಅದೇನದು ನನಗೆ ಅದು ಅರ್ಥ ಆಗಿಲ್ಲ. ಇಟ್ಸ್ ಓಕೆ. ಬಟ್ ನಾನು ಮೇ ಬಿ ಇದು ಹೇಳ್ತಿರೋದು ಹಾರ್ಶ್ ಆಗಿ ಹೇಳ್ತಾ ಇದೀನಿ. ಬಟ್ ಆಗ್ಲಕಾಯಿ ತಿನ್ನೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಗುರು. ನಿನಗೆ ಇನ್ನೂ ಬಾಡಿಗೆ ಒಳ್ಳೇದು, ತುಂಬ ಒಳ್ಳೇದು. ಎಸ್ಪೆಷಲಿ ಆ್ಯಕ್ಟ್ರೆಸ್ಗಳೆಲ್ಲ ಅವ್ರು ಅದನ್ನು ತಿನ್ಕೊಂಡೇ ಬಂದಿರ್ತಾರೆ. ಬಟ್ ನನಗಿದು ಇಲ್ಲಿ ಕಂಪ್ಲೀಟ್ ಆಗಿ ನನಗಿದು ಒಂಥರ ಏನೋ ನೋ ಬ್ರೈನರ್ ಅಂತ ಅನ್ನಿಸ್ತು ಅಷ್ಟೇ. ಸೊ ಅದಾದ್ಮೇಲೆ ನೆಕ್ಸ್ಟ್ ಲೈಕ್ ಈ ಕಡೆ ಟೀಮ್ ಅವ್ರಿಗೆ ಲೈಕ್ ಶಿಶಿರ್ ಅವ್ರಿಗೆ ಒಂದು ಚಾಲೆಂಜ್ ಕೊಡ್ತಾರೆ ಇಲ್ಲಿ ಪ್ಲ್ಯಾಂಕ್ ಮಾಡೋದು ಗುರು. ಬಟ್ ಅವ್ರಿಗೆ ಮೊದಲೇ ಬೆನ್ನಲ್ಲಿ ಏನೋ ಪ್ರಾಬ್ಲಮ್ ಇತ್ತಂತೆ, ಶೋಲ್ಡರ್ ಡಿಸ್ಲೋಕೇಟ್ ಆಗಿತ್ತಂತೆ. ಅದು ಗೊತ್ತಿದ್ದು ಯಾರು ಇವ್ರು ತ್ರಿವಿಕ್ರಮ್ ಅವರು ಉಗ್ರ ಮಂಜುರೆಲ್ಲ ಮಾತಾಡ್ಕೊಂಡು ಶೋಲ್ಡರ್ ಮೇಲೆ ಪ್ರ್ಯಾಂಕ್ ಮಾಡ್ಬೇಕು ಅಂತ ಹೇಳ್ತಾರೆ. ಅದು ರಜತ್ನ ಮೇಲ್ಗಡೆ ಕುಂಡಿಸ್ಕೊಂಡು ಮಾಡ್ಬೇಕು ಅಂತ ತುಂಬಾ ಕಷ್ಟ. ನಾನು ಹೇಳ್ತೀನಿ ನೋಡಿ, ಒಂದು ಪಾಯಿಂಟ್ ಏನು ಗೊತ್ತಾ, ಆಕ್ಚುಲಿ ನಾರ್ಮಲ್ ಆಗಿ ನಾವೇ ಪ್ಲ್ಯಾಂಕ್ ಮಾಡ್ಬೇಕಾದ್ರೆ 1.5 ಮಿನಿಟ್ ಆದ್ಮೇಲೆ ನಮ್ಮ ಬಾಡಿ ಗಿಡಿ ಎಲ್ಲ ಶೇಕ್ ಆಗ್ತಾ ಇರುತ್ತೆ. ಬಟ್ ವೆಯ್ಟ್ ಮೇಲೆ ಇಟ್ಕೊಂಡು ಪ್ಲ್ಯಾಂಕ್ ಮಾಡಬೇಕು ಅಂದ್ರೆ ಇದು ತುಂಬಾ ಕಷ್ಟ ಇದು. ಅಂಡ್ ಮೋರ್ ಓವರ್ ಕೆಳಗಡೆ ಏನು ಗ್ರಿಪ್ಪೇ ಇರಲ್ಲ. ಸೊ ಅಲ್ಲಿ ಗ್ರೌಂಡ್ ಲೆವೆಲ್ಗೆ ಏನಿದೆ ಹಂಗೆ ಡೈರೆಕ್ಟ್ ಆಗಿ ಕೊಡು, ಸ್ಟೇಜ್ ಮೇಲೆ ಹಿಂಗೆ ಕುತ್ಕೊಳ್ಬೇಕಂತೆ. ಸೊ ಅದು ಆಗದಿರೋ ಟಾಸ್ಕ್ ಅಂತ ಗೊತ್ತಿತ್ತು. ಬಟ್ ಸ್ಟಿಲ್ ತ್ರಿವಿಕ್ರಮ್ ಅವರು ಒಂದು 4 ಸೆಕೆಂಡ್ 5 ಸೆಕೆಂಡ್ ನಾನು ಕೊಡ್ತೀನಿ, ನಾನು ಮಾಡಿ ತೋರಿಸ್ತೀನಿ ಅಂದ್ಬಿಟ್ಟು ಬಂದು ಅವರು ಮಾಡಿ ತೋರಿಸ್ತಾರೆ. ಬಟ್ ಇಲ್ಲಿ ಚೈತ್ರಾ ಕುಂದಾಪುರ ಅವರು ಗೋಲ್ಡ್ ಸುರೇಶ್ ಮಧ್ಯೆ ಮತ್ತೆ ಜಗಳ ಆಗುತ್ತೆ ಅಂತಾನೆ ಹೇಳ್ಬೋದು. ಹೆಂಗಾಗುತ್ತೆ ಹಂಗೆ ಹೇಗೆ ಅಂತ ಇಲ್ಲಿ ಮುಚ್ಕೊಂಡು ಕುತ್ಕೋನೋ ಮಾತುಗಳು ಎಲ್ಲ ಮುಚ್ಕೊಂಡು ಕುತ್ಕೊಳ್ಬೇಕು ಅಂತಂದಾಗ ಅವಾಗ ತ್ರಿವಿಕ್ರಮ್ ಅವರು ಮತ್ತೆ ಉಗ್ರ ಮಂಜು ಅವರು ಬಟ್ ಆ ಮಾತುಗಳನ್ನ ಹಾಡಬಾರ್ದಾಗಿತ್ತು. ಹುಡುಗಿರ್ಗಾದ್ರು ಅಷ್ಟೇ, ಹುಡುಗರ್ಗಾದ್ರು ಅಷ್ಟೇ ರೆಸ್ಪೆಕ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ತ್ರಿವಿಕ್ರಮ್ ಅವ್ರದ್ದು ಒಂದು ಇಷ್ಟ ಆಗುತ್ತೆ ಏನು ಗೊತ್ತಾ ಗೈಸ್, ಆಕ್ಚುಲಿ ಅವ್ರ ಒಂದು ಮಾತು ಹೇಳ್ತಾರೆ, ನಿಮ್ಮ ಕಲ್ಚರ್ ಆಗಿದೆ ಅಂತ ನಮ್ಮ ಮನೇಲಿ ಆ ಥರ ಕಲ್ಚರ್ ಬೆಳೆಸಿಲ್ಲ, ನಾನು ಕೊಡ್ತೀನಿ ನಾನು ಅನ್ನೋದು ಅವ್ರ ತಲೆಯಲ್ಲಿ ಕರೆಕ್ಟ್ ಆಗಿತ್ತು. ಸೊ ಇದು ಎಲ್ಲ ಒಂದು ಕಡೆ ಚೈತ್ರಾ ಕುಂದಾಪುರ ಅವರು ಅಷ್ಟು ಭಾಷಣ ಗೊತ್ತಿರೋರು, ಅಷ್ಟು ಮಾತಾಡಿ ಗೊತ್ತಿರೋವಂಥವ್ರು ಆ ಥರ ಮಾತಾಡಬಾರ್ದು. 108 ಜನಸಂದಣಿಯಲ್ಲಿ ಮಾತಾಡೋದಂಥವ್ರು ಇಲ್ಲಿ ಈ ಥರ ಮಾತಾಡೋವಂಥದ್ದು ಸರಿ ಕಾಣಲ್ಲ. ಇವನ್ ಅವ್ರಿಗೆ ಎಷ್ಟೋ ಸತಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಸುದೀಪ್ ಸರ್ ಬೈದಿದ್ದಾರಲ್ಲ, ಯಾಕೆ ಲಾಯ ಜಗದೀಶ್ ಅವ್ರ ಮ್ಯಾಟ್ರಲ್ಲಿ ಲೈಕ್ ಅವೆಲ್ಲ ಮಾತಾಡೋ ಅವೆಲ್ಲ ಆಯ್ತು, ಅದೆಲ್ಲ ಮತ್ತೆ ತಪ್ಪು ತಿದ್ಕೊಂಡಿದ್ದಾರೆ. ಹೆಂಗ್ ಗೊತ್ತ, ಅವರು ಮಾಡ್ಬಿಡ್ತಾರೆ, ಮಾಡಾದ್ಮೇಲೆ ತಪ್ಪು ಸಾರಿ ಗೊತ್ತಾಗಿಲ್ಲ ಅಂತ ಹೇಳ್ತಾರೆ. ಅದು ಬೇಡ, ಅದು ಅಷ್ಟು ಮೆಚುರಿಟಿ ಇದೆ ಅಂತ ಅನ್ಕೊಂತೀವಿ. ಇವನ್ ಅವ್ರು ಬೈದ ತಕ್ಷಣ ತ್ರಿವಿಕ್ರಮ್ ಅವ್ರಿಗೆ ಬೈಬೋದಿತ್ತಲ್ಲ, ಅವ್ರಿಗೂ ಕೆಟ್ಟ ಪದಗಳು. ತ್ರಿವಿಕ್ರಮ್ ಅವ್ರು ನಿಜ ಹೇಳ್ಬೇಕು ಅಂತಂದ್ರೆ, ನಾನು ತುಂಬಾ ಇಂಟರ್ವ್ಯೂ ನೋಡ್ತಾ ಇದ್ದೆ, ತುಂಬಾ ಕೋಪಿಸ್ಟ್ ಅಂತ ಅವರು ಬಾಯಲ್ಲಿ ಏನ್ ಬರುತ್ತೋ ಅದೇ ಮಾತಾಡ್ತಾರಂತೆ. ಅಲ್ಲಿ ಏನು ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಒಂದು ಸ್ಟೇಜ್ ಎಷ್ಟೋ ಕೋಟಿ ಜನ ನೋಡ್ತಾ ಇರ್ತಾರೆ. ಸೊ ನಾವೇನು ಮಾತಾಡಬಾರ್ದು, ಚಿಕ್ಕ ಮಕ್ಳುಗಳು ನೋಡ್ತಾ ಇರ್ತಾರೆ, ಅಮ್ಮ ಅಕ್ಕ ಅಂತೆಲ್ಲ ಮಾತಾಡಿದ್ರೆ ಸೊ ಅದನ್ನ ನೋಡಿ ತುಂಬಾ ಜನ ಏನೋ ಇನ್ಫ್ಲುಯೆನ್ಸ್ ಆಗ್ಬಿಡ್ತಾರೆ. ಸೊ ಅವ್ರ ಬೈಲು ಅದೇ ಬರುತ್ತೆ ಅನ್ನೋ ಒಂದು ಉದ್ದೇಶದಲ್ಲಿ ಅವ್ರು ಆತರ ಮಾತಾಡಕ್ ಹೋಗಿಲ್ಲ. ಸೊ ಅವ್ರನ್ನ ಲೈಕ್ ಆತರ ನಾರ್ಮಲ್ ತಡ್ಕೊಂಡು ಕುತ್ಕೊಂಡಿದ್ರು ಅಂತಾನೆ ಹೇಳ್ಬೋದಲ್ಲಿ. ಸೊ ನೆಕ್ಸ್ಟ್ ಅದಾದ್ಮೇಲೆ ಶಿಶಿರ್ ಅವರು ಲೈಕ್ ಅವ್ರು ತೋರಿಸ್ಕೊಟ್ಟಿದ ತಕ್ಕ ಮಾಡಕ್ ಹೋಗ್ತಾರೆ. ಅಲ್ಲಿ ಆಕ್ಚುಲಿ ಶಿಶಿರ್ ಅವರು ಒಂದು 2 ಸೆಕೆಂಡ್ 3 ಸೆಕೆಂಡ್ ಅಷ್ಟೇ ಇಟ್ಕೊಳಕಾಗಿದ್ದು ಬೀಳ್ಸ್ಬಿಡ್ತಾರೆ. ಸೊ ಇಲ್ಲಿ ರಜತ್ ಅವರು ಪಾಪ ಏನು ಮಾಡಕ್ಕಾಗಲ್ಲ, ಬಿಟ್ಬಿಡು ಅಂತ ಹೇಳಿ ಇಲ್ಲಿ ಏನ್ ಗೊತ್ತಾಗೈತೆ, ಆಕ್ಚುಲಿ ಒಂದು 30 ಸೆಕೆಂಡ್ ಮೇಲೆ ನಿಂತ್ಕೊಂಡಿದ್ರೆ ನಾನು ಆಕ್ಚುಲಿ ಅವ್ರನ್ನ ಹ್ಯಾಟ್ಸ್ ಆಫ್ ಹೇಳ್ತಿದ್ದೆ. ಬಟ್ ಅವ್ರಿಗೆ ಶಿಶಿರ್ ಅವ್ರಿಗೆ ಅಷ್ಟು ಆಗ್ಲಿಲ್ಲ. ನನಗೆ ಲಿಟರಲಿ ಬೇಜಾರಾಯ್ತು ಅವರ ಪರ್ಫಾರ್ಮೆನ್ಸ್. ಐಶ್ವರ್ಯ ಹಾಗೂ ಶಿಶಿರ್ ಅವರು ಈ ವಾರದಲ್ಲಿ ಪರ್ಫಾರ್ಮೆನ್ಸ್ ಮತ್ತೆ ರೈಸ್ ಆಗ್ತಾರೆ, ಮಾತಾಡ್ತಾ ಇದ್ದಾರೆ. ಅದು ಒಂದು ಪರ್ಫಾರ್ಮೆನ್ಸ್ ಟಾಸ್ಕ್ ಅಲ್ಲಿ ಚೆನ್ನಾಗಿ ಆಡೋರು ಐಶ್ವರ್ಯ ಅವರು. ಬಟ್ ಇವತ್ತು ನೋಡಬೇಕು ಯಾವ ರೀತಿ ಕಂಟಿನ್ಯೂಷನ್ ಆಗುತ್ತೆ ಅಂತ. ಬಟ್ ನಾನು ಹೇಳ್ತಿರೋದು ಡ್ರಾಮಾ ಮಾಡೋದು ಬೇಡ, ನಿಮ್ಮ ನ್ಯಾಚುರಲ್ ತಂದಲ್ಲಿ ನೀವಿದ್ರೆ ಆ್ಯಕ್ಚುಲಿ ಅವರು ಟಾಪ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಡ್ರಾಮಾ ಮಾಡ್ತಾ ಇದ್ರೆ ಮತ್ತೆ ಡೌನ್ ಆಗುತ್ತೆ. ಆ್ಯಂಡ್ ಇಷ್ಟೆಲ್ಲ ಆಗುತ್ತೆ ಗೈಸ್. ಇದಾದ್ಮೇಲೆ ನೆಕ್ಸ್ಟು ಇನ್ನು ಗೌತಮಿ ಜಾಧವ್ ಅವ್ರು ಆಲ್ರೆಡಿ ಅದೇ ನೆಕ್ಸ್ಟ್ ಬಂದು ಅವರೆಲ್ಲ ಚೆನ್ನಾಗಿ ಮೆಣಸಿನಕಾಯಿ ಮತ್ತೆ ಆಗ್ಲಕಾಯಿ 2 ತಿಂದ್ಬಿಟ್ಟು ಲೈಕ್ ವಿನ್ ಆಗ್ತಾರೆ ಅಂತಲೇ ಹೇಳ್ಬೋದು. ಎಸ್. ಸೊ ಇಲ್ಲಿಗೆ ಆ್ಯಕ್ಚುಲಿ ಟಾಸ್ಕು ಸ್ಟಾಪ್ ಆಗುತ್ತೆ. ನಾನು ಬಿಗ್ ಬಾಸ್ ಅವ್ರಿಗೆ ನಾಯಿ ಹೊಡೆದಂಗೆ ಹೊಡಿಬೇಕು ಅಂತ ಆಸೆ ಆಗುತ್ತೆ. ಏನು ಮಾಡ್ತೀರಾ? ಇನ್ನೊಂದು ಗೈಸ್, ಆಕ್ಚುಲಿ ನಾವು ಹೇಳ್ದಂಗೆ ಲಾಸ್ಟ್ ಟೈಮಲ್ಲಿ ಅದೆಲ್ಲ ಕೋರ್ಟ್ ಹೇಳ್ತಿದ್ರಲ್ಲ, ಅದು ಮತ್ತೆ ಸ್ಟಾಪ್ ಮಾಡಿದ್ದಾರೆ. ಒಂದೇ ದಿವಸ ಹೇಳಿದ್ದು ಲಾಸ್ಟ್ ವೀಕಲ್ಲಿ, ಮತ್ತೆ ಈ ವೀಕಲ್ಲಿ ಹೇಳ್ತಾನೆ ಇಲ್ಲ. ಇವರು ಆಕ್ಚುಲಿ ಮಂಗಳವಾರ ನೈಟ್ 12 ಗಂಟೆಗೆ ಓಟ್ ಹಾಕೋದು ಲಾಸ್ಟ್ ಅಂತ ಹೇಳ್ತಾರೆ. ಈ DD TV ಆಗಲಿ, ಇಲ್ಲಾಂದ್ರೆ ಮಜಾ ಟಿವಿ ಆಗಿಲ್ಲ, ಮಸ್ತ್ ಮಜಾ ಟಿವಿ ಆಗಿರ್ಬೋದು. ಇವರು ಕಂಟಿನ್ಯೂಷನ್ ಇವತ್ತವರೆಗೂ ನೀವು ಲೈಕ್ ಮಾಡ್ಕೊಂಬಂದ್ರೆ ನಾವು ಯಾವ ಟೀಮ್ಗೆ ಓಟ್ ಹಾಕೋಣ? ಮತ್ತೆ ಇವ್ರು ಕಂಪ್ಲೀಟ್ ರಿಸಲ್ಟ್ ನಾನು ನೋಡಿದ್ರೆ ಓಟ್ ಹಾಕಂಗೆ ಹೆಂಗ್ ಹಾಕ್ಲಿ ನಾನು? ಅವ್ರು ಹೇಳ್ತಾರೆ ಒಂದೇ ಒಂದು ಅದು ಒಂದ್ ನೋಡ್ಬಿಟ್ಟು ಎಂಟರ್ಟೈನ್ಮೆಂಟ್ ಮಾಡಿಲ್ಲ ಅವರು. ಇವರೆಲ್ಲ ಹೇಳ್ತಾರೆ ಗೊತ್ತಾ, ನಂಗೆ ಲಿಟ್ರಲಿ ಬೇಜಾರಾಗುತ್ತೆ ಸಮಟೈಮ್ಸ್. ಓಟ್ ಹಾಕಿ ಅದೆಲ್ಲ ಪರ್ಸೆಂಟೇಜ್ ತೋರ್ಸಲ್ಲ, ಓಟ್ ಎಲ್ಲಿ ಬರುತ್ತೆ ಅಂತ ಗೊತ್ತಾಗಲ್ಲ ನಮಗೆ. ಇದೆಲ್ಲ ಫುಲ್ ಫೇಕ್ ಅನ್ಸ್ಬಿಡೋದು ನನ್ನ ಟೈಮ್. ಬಟ್ ಇಲ್ಲಿ ಏನು ಮಾಡೋಕ್ಕಾಗಲ್ಲ, ನಮ್ಮ ಖುಷಿಗೆ ಆ್ಯಂಡ್ ನಾವು ಹಾಕೋ ಓಟ್ನ ಲೈಕ್ ಕನ್ಸಿಡರ್ ಮಾಡ್ತಾರೆ ಬಿಗ್ ಬಾಸ್ ಅವರು ಅಂತ ಒಂದು ಮನಸ್ಥಿತಿ ಇಟ್ಕೊಂಡು ಓಟ್ ಮಾಡಬೇಕಾಗಿರುತ್ತೆ. ಸೊ ನಾವು ಅದೇ ಉದ್ದೇಶದಲ್ಲಿ ನಾವು ಓಟ್ ಮಾಡಿದ್ದೀವಿ. ಆ್ಯಂಡ್ ನೀವು ಯಾವ ತಂಡಕ್ಕೆ ಓಟ್ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. MMTV ಮಾಡಿದ್ರೆ ಇಲ್ಲ DD TV ಮಾಡಿದ್ರು ಅಂತ. ಇವನ್ ನಾವು ಮಾಡಿದ್ದೀವಿ, ಬಟ್ ನಾವು ಯಾವ ತಂಡ ಅಂತ ನಾವು ಹೇಳಕ್ ಹೋಗಲ್ಲ. ಸೊ ನೀವು ಕಮೆಂಟ್ ಮಾಡಿ ತಿಳಿಸಿ. ಅಂದರೆ ನಾವು ಹೇಳಿದ್ರೆ ತುಂಬ ಜನ
ಜನ ಇನ್ಫ್ಲೂಯೆನ್ಸ್ ಆಗಿ ನಾವು ಇವ್ರು ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಮಾಡೋ ತುಂಬ ಜನ ಇರ್ತಾರೆ. ಹಾಗಾಗಿ ನಾವು ಅದು ಹೇಳೋಕ್ಕೋಗಲ್ಲ ರಿಸಲ್ಟು. ನೀವು ಯಾವ ಟೀಮಿಗೆ ಮಾಡಿದಿರೋ ಅಂತ ಕಮೆಂಟ್ ಮಾಡಿ ತಿಳಿಸಿ ಗಾಯ್ಸ್. ಸೊ ಗೈಸ್, ಇದಾಗಿತ್ತು ಇವತ್ತಿನ ಎಪಿಸೋಡ್ನ ರಿವ್ಯೂ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.